ಥಾಮಸ್ ಶಾಲೆಯ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತ. ಹೇಗಿದ್ದೀರಾ? ನೋಡಿ, ಒಂದು ಅದ್ಭುತವಾದ ಮಾತಿದೆ. ನಮ್ಮ ಭಾಷೆಯ ಮಿತಿಗಳೇ ನಮ್ಮ ಪ್ರಪಂಚದ ಮಿತಿಗಳು ಅಂತ. ಅಂದ್ರೆ ನಾವು ಎಷ್ಟು ಹೆಚ್ಚು ಪದಗಳನ್ನ ಕಲಿತೀವೋ ನಮ್ಮ ಜಗತ್ತು ಅಷ್ಟೇ ವಿಶಾಲ ಆಗುತ್ತೆ. ಅದಕ್ಕೆ ಇವತ್ ನಾವು ಭಾಷೆಯ ಒಳಗಿರುವ ಒಂದು ಸೀಕ್ರೆಟ್ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ. ಪದಗಳನ್ನ ಹೇಗೆ ಕಟ್ಟಲಾಗತ್ತೆ ಅನ್ನೋ ರಹಸ್ಯವನ್ನ ಭೇದಿಸೋಣ. ಈ ಸಾಹಸಕ್ಕೆ ನೀವೆಲ್ಲ ರೆಡಿನಾ? ಸರಿ, ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಈ ಸ್ಲೈಡ್ನಲ್ಲಿ ಕಾಣ್ತಿರೋ ಪದಗಳನ್ನ ಒಮ್ಮೆ ನೋಡಿ. ರಿಫಾರ್ಮ್, ಇನ್ಫಾರ್ಮೇಷನ್, ಡಿಫಾರ್ಮಿಟಿ, ಫಾರ್ಮಲ್. ಕೇಳೋಕೆ ಒಂದಕ್ಕೊಂದು ಸಂಬಂಧ ಇಲ್ದಾಗೆ ಅನ್ಸುತ್ತೆ ಅಲ್ವಾ? ಆದ್ರೆ ಇವುಗಳ ಮಧ್ಯೆ ಒಂದು ಕಾಣದ ನಂಟಿದೆ, ಒಂದು ಸೀಕ್ರೆಟ್ ಕನೆಕ್ಷನ್ ಇದೆ. ಇದು ಥೇಟ್ ಒಂದು ಡಿಟೆಕ್ಟಿವ್ ಸ್ಟೋರಿ ತರ. ಆ ರಹಸ್ಯ ಏನು ಅಂತ ಪತ್ತೆ ಮಾಡೋಣ ಬನ್ನಿ. ನಮ್ಮ ತನಿಖೆ ಈಗ ಶುರು. ಹೌದು, ನೀವು ಊಹಿಸಿದ್ದು ಸರಿ. ಈ ಪದಗಳು ಸುಮ್ಸುಮ್ನೆ ಹುಟ್ಕೊಂಡಿಲ್ಲ. ಪ್ರತಿಯೊಂದು ಪದದ ಹಿಂದೆನೂ ಒಂದು ಸಿಸ್ಟಮ್ ಇದೆ, ಒಂದು ಕೋಡ್ ಇದೆ. ಆ ಕೋಡ್ ನಮಗೆ ಅರ್ಥ ಆದ್ರೆ ನಾವು ಬರೀ ಈ 4 ಪದಗಳನ್ನ ಮಾತ್ರ ಅಲ್ಲ, ನೂರಾರು ಸಾವಿರಾರು ಹೊಸ ಪದಗಳನ್ನ ತುಂಬಾ ಸುಲಭವಾಗಿ ಕಲಿಬಹುದು. ಹಾಗಾದ್ರೆ ಆ ಕೋಡ್ ಬ್ರೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಪದಗಳ ಕೋಡನ್ನು ಭೇದಿಸೋಕೆ ನಮ್ಗಿರೋ ಮಾಸ್ಟರ್ ಕೀ ಯಾವುದು ಗೊತ್ತಾ? ಅದೇ ರೂಪವಿಜ್ಞಾನ. ಇಂಗ್ಲಿಷ್ನಲ್ಲಿ ಮೊರ್ಫಾಲಜಿ ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಪದಗಳನ್ನ ಹೇಗೆ ಬಿಲ್ಡ್ ಮಾಡ್ತಾರೆ, ಅದ್ರೊಳಗಡೆ ಏನೇನಿದೆ, ಮತ್ತೆ ಅದಕ್ಕೆ ಬೇರೆ ಬೇರೆ ಅರ್ಥ ಹೇಗ್ ಬರುತ್ತೆ ಅಂತ ಹೇಳ್ಕೊಡೋ ಸೈನ್ಸ್ ಇದು. ಪದಗಳ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ನಕ್ಷೆ ಇದ್ದ ಹಾಗೆ. ಸರಿ, ನಮ್ಮ ಡಿಟೆಕ್ಟಿವ್ ಕೆಲ್ಸದ ಮೊದಲನೇ ಸ್ಟೆಪ್. ಯಾವುದೇ ದೊಡ್ಡ ಸಮಸ್ಯೆಯನ್ನ ಬಿಡಿಸ್ಬೇಕಾದ್ರೆ ನಾವು ಮೊದಲು ಅದರ ಮೂಲಕ್ಕೆ ಹೋಗ್ಬೇಕು ಅಲ್ವಾ? ಹಾಗೇನೇ ಪದಗಳ ಈ ಪಜಲ್ ಬಿಡ್ಸೋಕೆ ನಾವು ಮೊದಲು ಅದರ ಅತಿ ಮುಖ್ಯವಾದ ಭಾಗ ಯಾವುದು ಅಂತ ನೋಡ್ಬೇಕು. ಅದೇ ಮೂಲ ಪದ. ಒಂದು ದೊಡ್ಡ ಮರಕ್ಕೆ ಅದರ ಬೇರೆ ಎಷ್ಟು ಮುಖ್ಯ ಹೇಳಿ? ಒಂದು ಬಿಲ್ಡಿಂಗ್ಗೆ ಅದರ ಫೌಂಡೇಶನ್ ಎಷ್ಟು ಮುಖ್ಯ? ಅದೇ ರೀತಿ ಒಂದು ಪದಕ್ಕೆ ಅದರ ಮೂಲಪದ ಅಥವಾ ರೂಟ್ ವರ್ಡ್ ಅಷ್ಟೇ ಮುಖ್ಯ. ಯಾಕಂದ್ರೆ ಆ ಪದದ ಮುಖ್ಯವಾದ ಅರ್ಥ ಇರೋದೇ ಆ ಮೂಲದಲ್ಲೇ. ಇದು ನಮ್ಮ ಕೇಸ್ನಲ್ಲಿದ್ದ ಪ್ರಮುಖ ಸುಳಿವು ಅಂತಾನೆ ಹೇಳ್ಬೋದು. ನಮ್ಮ ತನಿಖೆಯಲ್ಲಿ ನಮಗೆ ಸಿಕ್ಕಿರೋ ಆ ಮುಖ್ಯ ಸುಳುವು ಆ ಮೂಲಪದ ಫಾರ್ಮ್. ಇದು ಲ್ಯಾಟಿನ್ ಭಾಷೆಯಿಂದ ಬಂದಿರೋ ಪದ. ಇದರ ಅರ್ಥ ಆಕಾರ ನೀಡುವುದು ಅಥವಾ ಒಂದು ರೂಪ ಕೊಡುವುದು. ಈ ಪದವನ್ನ ಚೆನ್ನಾಗಿ ನೆನ್ಪಿಟ್ಕೊಡಿ, ಯಾಕಂದ್ರೆ ನಮ್ಮ ಮುಂದಿನ ಎಲ್ಲಾ ಪದಗಳ ರಹಸ್ಯ ಇದರ ಸುತ್ತಾನೇ ಇದೆ. ಓಕೆ, ನಮ್ಮ ಹತ್ರ ಈಗ ಮೂಲ ಪದ ಇದೆ. ಇನ್ನು ಮುಂದೆ ಆಟ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಾವು ಈ ಮೂಲ ಪದಕ್ಕೆ ಕೆಲವು ಸಣ್ಣ ಮ್ಯಾಜಿಕ್ ಪೀಸ್ಗಳನ್ನ ಸೇರಿಸಿ ಅದರ ಅರ್ಥವನ್ನೇ ಬದಲಾಯಿಸ್ಬೋದು ಅಥವಾ ಅದರ ಕೆಲ್ಸವನ್ನೇ ಬೇರೆ ರೀತಿ ಮಾಡ್ಬೋದು. ಬನ್ನಿ, ಅವು ಯಾವ್ಯಾವು ಅಂತ ನೋಡೋಣ. ಈ ಮ್ಯಾಜಿಕ್ ಪೀಸ್ಗಳಲ್ಲಿ 2 ವಿಧ. ಒಂದು ಪೂರ್ವ ಪ್ರತ್ಯಯ ಅಂದ್ರೆ ಪ್ರಿಫಿಕ್ಸ್, ಇನ್ನೊಂದು ಪರಪ್ರತ್ಯಯ ಅಂದ್ರೆ ಸಫಿಕ್ಸ್. ಹೆಸರು ಕೇಳಿ ಕನ್ಫ್ಯೂಸ್ ಆಗ್ಬೇಡಿ. ಪ್ರೀ ಅಂದ್ರೆ ಮೊದಲು, ಸೊ ಪ್ರಿಫಿಕ್ಸ್ ಪದದ ಶುರುವಿನಲ್ಲಿ ಬರುತ್ತೆ, ಸಫಿಕ್ಸ್ ಪದದ ಕೊನೆಯಲ್ಲಿ ಬರುತ್ತೆ. ಸಿಂಪಲ್ ಅಲ್ವಾ? ಪ್ರಿಫಿಕ್ಸ್ ಪದದ ಮೀನಿಂಗ್ ಚೇಂಜ್ ಮಾಡಿದ್ರೆ ಸಫಿಕ್ಸ್ ಆ ಪದ ನಾಮಪದನ, ಕ್ರಿಯಾಪದನ ಅಂತ ಅದರ ಕೆಲಸವನ್ನ ಬದಲಾಯಿಸುತ್ತೆ. ಒಂದು ಉದಾಹರಣೆ ನೋಡೋಣ. ನಮ್ಮ ಮೂಲ ಪದ ಫಾರ್ಮ್ ತಗೊಳ್ಳೋಣ. ಅದರ ಮುಂದೆ ರೀ ಅಂತ ಸೇರಿಸಿದ್ರೆ ರೀಫಾರ್ಮ್ ಆಗತ್ತೆ. ರೀ ಅಂದ್ರೆ ಮತ್ತೆ, ಸೊ ರೀಫಾರ್ಮ್ ಅಂದ್ರೆ ಮತ್ತೊಮ್ಮೆ ಆಕಾರ ನೀಡುವುದು ಅಥವಾ ಸುಧಾರಿಸುವುದು. ಅದೇ ರೀತಿ ಡಿ ಸೇರಿಸಿದ್ರೆ ಡಿಫಾರ್ಮ್ ಅಂದ್ರೆ ಆಕಾರ ಕೆಡಿಸುವುದು. ಇನ್ ಸೇರಿಸಿದ್ರೆ ಇನ್ಫಾರ್ಮ್ ಅಂದ್ರೆ ಯಾರಾದೋ ಮನಸ್ಸಿನೊಳಗೆ ಯೋಚನೆಗಳಿಗೆ ಒಂದು ರೂಪ ಕೊಡುವುದು ಅಂದ್ರೆ ಮಾಹಿತಿ ನೀಡುವುದು. ನೋಡಿ, ಒಂದೇ ಮೂಲಪದ ಆದರೆ ಅರ್ಥಗಳೆಷ್ಟೊಂದು. ಈಗ ಪದದ ಕೊನೆಗೆ ಸೇರುವ ಸಫಿಕ್ಸ್ಗಳನ್ನ ನೋಡೋಣ. ಫಾರ್ಮ್ ಪದದ ಕೊನೆಗೆ ಆಲ್ ಸೇರಿಸಿದ್ರೆ ಫಾರ್ಮಲ್ ಆಗತ್ತೆ, ಅಂದ್ರೆ ಒಂದು ನಿರ್ದಿಷ್ಟ ರೂಪಕ್ಕೆ ಸಂಬಂಧಿಸಿದ್ದು. ಅದೇ ರೀತಿ ಆಟಿಷನ್ ಸೇರಿಸಿದ್ರೆ ಫಾರ್ಮೇಷನ್ ಅಂದ್ರೆ ರೂಪಿಸುವ ಕ್ರಿಯೆ. ಇನ್ನು ಈ ಆರ್ ಸೇರಿಸಿದ್ರೆ ಫಾರ್ಮರ್ ಅಂದ್ರೆ ರೂಪ ಕೊಡುವವನು ಅಂತ ಅರ್ಥ ಬರುತ್ತೆ. ತುಂಬಾ ಸುಲಭ ಅಲ್ವಾ ಇದು? ಈಗ ನಾವು ನಮ್ಮ ಅನಾಲಿಸಿಸ್ನ ಅತ್ಯಂತ ಮಜವಾದ ಮ್ಯಾಜಿಕಲ್ ಭಾಗಕ್ಕೆ ಬಂದಿದ್ದೀವಿ. ನಾವು ಇದುವರೆಗೆ ಕಲಿತ ಪ್ರಿಫಿಕ್ಸ್, ರೂಟ್ ವರ್ಡ್ ಮತ್ತೆ ಸಫಿಕ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ಪದಗಳನ್ನ ಹೇಗೆಲ್ಲ ಕಟ್ಟಬಹುದು ಅನ್ನೋ ಒಂದು ಮಾಯಾಜಾಲವನ್ನೇ ನೋಡೋಣ. ಆಹಾ ಮೂಮೆಂಟ್ಗೆ ರೆಡಿಯಾಗಿ ನಾವು ಕಲಿತಾ ಈ ಚಿಕ್ಕ ಚಿಕ್ಕ ಪೀಸ್ಗಳು ಒಟ್ಟಿಗೆ ಸೇರಿ ಎಷ್ಟು ಪವರ್ಫುಲ್ ಪದಗಳನ್ನ ರಚಿಸ್ತವೆ ಅಂತ ನೋಡಿದಾಗ ನಿಮ್ಗೆ ಈ ರೂಪವಿಜ್ಞಾನದ ನಿಜವಾದ ಶಕ್ತಿ ಏನು ಅಂತ ಗೊತ್ತಾಗತ್ತೆ. ನೋಡಿ ಇದನ್ನ. ಇದೇ ನಮ್ಮ ಮಾರ್ಫಿಮ್ ಮ್ಯಾಟ್ರಿಕ್ಸ್. ಇದನ್ನ ಒಂದು ವರ್ಡ್ ಬಿಲ್ಡಿಂಗ್ ಗೇಮ್ ಬೋರ್ಡ್ ಅಂತ ಅಂದ್ಕೊಳ್ಬೋದು. ಎಡಗಡೆ ಪ್ರಿಫಿಕ್ಸ್ಗಳು, ಮಧ್ಯದಲ್ಲಿ ನಮ್ಮ ಹೀರೋ ಫಾರ್ಮ್, ಬಲಗಡೆ ಸಫಿಕ್ಸ್ಗಳಿವೆ. ಇವುಗಳನ್ನ ಬೇರೆ ಬೇರೆ ಕಾಂಬಿನೇಷನಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಾವು 10 ಹೊಸ ಪದಗಳನ್ನ ಮಾಡ್ಬೋದು. ನೀವು ಟ್ರೈ ಮಾಡ್ತೀರಾ?
ಬನ್ನಿ ನಾವೇ ಒಂದು ಪದವನ್ನ ಕಟ್ಟಿ ನೋಡೋಣ. ಮೊದ್ಲಿಗೆ ನಮ್ಮ ಮೂಲ ಪದ ಫಾರ್ಮ್ ತಗೊಳ್ಳೋಣ. ಅದಕ್ಕೆ ಎಡಗಡೆಯಿಂದ ರೀ ಪ್ರಿಫಿಕ್ಸ್ ಜೋಡ್ಸೋಣ. ಆಮೇಲೆ ಬಲಗಡೆಯಿಂದ ಏಷನ್ ಸಫಿಕ್ಸ್ ಜೋಡ್ಸೋಣ. ಈಗ ನಮಗೆ ಯಾವ ಪದ ಸಿಕ್ತು? ರಿಫಾರ್ಮೇಷನ್. ಇದರ ಅರ್ಥ ಮತ್ತೊಮ್ಮೆ ರೂಪಿಸುವ ಕ್ರಿಯೆ. ನೋಡಿ, 3 ಚಿಕ್ಕ ತುಣುಕುಗಳಿಂದ ಎಷ್ಟು ದೊಡ್ಡದಾದ ಅರ್ಥಪೂರ್ಣವಾದ ಪದವನ್ನ ನಾವು ರಚಿಸ್ವಿ. ಕಂಗ್ರ್ಯಾಚುಲೇಷನ್ಸ್! ಈಗ ನಿಮಗೆ ರೂಪವಿಜ್ಞಾನದ ಬೇಸಿಕ್ಸ್ ಗೊತ್ತಾಗಿದೆ. ಇದು ಬರೀ ಒಂದು ಪಾಠ ಅಲ್ಲ, ಇದೊಂದು ಹೊಸ ಸೂಪರ್ ಪವರ್ ಇದ್ದ ಹಾಗೆ. ಇನ್ನು ಮುಂದೆ ಕಷ್ಟದ ಪದಗಳನ್ನ ನೋಡಿದಾಗ ಹೆದರಬೇಕಾಗಿಲ್ಲ, ಯಾಕಂದ್ರೆ ಅದರ ಒಳಗಿನ ರಹಸ್ಯವನ್ನ ಭೇದಿಸೋದು ಹೇಗೆ ಅಂತ ನಿಮಗ್ಗೊತ್ತಿದೆ. ನಿಜ, ಈ ಜ್ಞಾನ ನಿಮ್ಮ ಕೈಲಿರೋ ಒಂದು ಮ್ಯಾಜಿಕ್ ಕೀ ಇದ್ದ ಹಾಗೆ. ಈ ಕೀ ಬಳಸಿ ನೀವು ನಿಮ್ಮ ವೊಕ್ಯಾಬ್ಯುಲರಿ ಬಾಗಿಲನ್ನ ತೆರೆದು ಅದನ್ನ ದೊಡ್ಡದಾಗಿ ಮಾಡ್ಕೋಬಹುದು. ಯಾವುದೇ ಹೊಸ ಪದ ನೋಡಿದಾಗ ಡಿಕ್ಷನರಿ ಇಲ್ದೇನೆ ಅದರ ಅರ್ಥವನ್ನ ಊಹಿಸೋ ಧೈರ್ಯ ನಿಮ್ಗೆ ಬರುತ್ತೆ. ಹಾಗಾದ್ರೆ ಈ ವರ್ಡ್ ಡಿಟೆಕ್ಟಿವ್ ಸ್ಕಿಲ್ನಿಂದ ಏನೆಲ್ಲ ಪ್ರಯೋಜನ ಇದೆ? ಮೊದಲನೇದಾಗಿ, ಡಿಕ್ಷನರಿ ಇಲ್ದೆ ಹೊಸ ಪದಗಳನ್ನ ಅರ್ಥ ಮಾಡ್ಕೋಬೋದು. ಎರಡನೇದಾಗಿ, ನಿಮ್ಮ ವೊಕ್ಯಾಬ್ಯುಲರಿ ಫಾಸ್ಟಾಗಿ ಬೆಳೆಯುತ್ತೆ. ಮೂರನೇದಾಗಿ, ನೀವು ಹೆಚ್ಚು ಕಾನ್ಫಿಡೆನ್ಸ್ನಿಂದ ಓದ್ಬೋದು. ಮತ್ತೆ ಕೊನೆಯದಾಗಿ, ಭಾಷೆ ಎಷ್ಟು ಸುಂದರವಾಗಿ ರಚನೆಯಾಗಿದೆ ಅಂತ ನೋಡಿ ಖುಷಿ ಪಡ್ಬೋದು. ಯಾವಾಗ್ಲೂ ನೆನ್ಪಿಡಿ, ಪ್ರತಿಯೊಂದು ಪದಕ್ಕೂ ಅದರದೇ ಆದ ಒಂದು ಕಥೆ ಇರುತ್ತೆ. ಅದರ ಮೂಲ, ಅದಕ್ಕೆ ಸೇರ್ಕೊಂಡ ಭಾಗಗಳು ಎಲ್ಲವೂ ಸೇರಿ ಆ ಕಥೆಯನ್ನ ಹೇಳುತ್ತೆ. ಈಗ ಆ ಕಥೆಯ ಸೀಕ್ರೆಟ್ ಕೋಡ್ ಓದೋ ಕಲೆ ನಿಮ್ಗೂ ಗೊತ್ತಾಗಿದೆ. ಇನ್ನು ಮುಂದೆ ಪದಗಳನ್ನ ಕಲಿಯೋದು ಒಂದು ಅಡ್ವೆಂಚರ್ ಇದ್ದ ಹಾಗೆ ಇರುತ್ತೆ. ಹಾಗಾದ್ರೆ ಇನ್ಮುಂದೆ ನೀವು ಯಾವ ಪದಗಳ ಕೋಡನ್ನು ಬ್ರೇಕ್ ಮಾಡ್ತೀರಾ? ಇವತ್ತಿನಿಂದ ನೀವು ಪುಸ್ತಕ ಓದುವಾಗ ಅಥವಾ ಟೀಚರ್ಸ್ ಪಾಠ ಮಾಡುವಾಗ ಈ ಮೂಲ ಪದಗಳು, ಪ್ರಿಫಿಕ್ಸ್ಗಳು, ಸಫಿಕ್ಸ್ಗಳನ್ನ ಹುಡುಕೋಕೆ ಟ್ರೈ ಮಾಡಿ, ಆಯ್ತಾ? ಈ ಪದಗಳ ಜಗತ್ತಿನ ಪಯಣದಲ್ಲಿ ನನ್ನ ಜೊತೆ ಭಾಗವಹಿಸಿದ್ದಕ್ಕೆ ಮತ್ತೆ ಇಷ್ಟೊತ್ತು ಗಮನವಿಟ್ಟು ಕೇಳಿದ್ದಕ್ಕಾಗಿ ಮಕ್ಕಳೇ, ನಿಮ್ಗೆಲ್ಲರಿಗೂ ಧನ್ಯವಾದಗಳು.